ಯಾರಿಲ್ಲ. ಅಂದ್ರೆ ಇಷ್ಟೊಂದು ಕೋಮಲವಾದ ಕೈಗೆ ಯಾಕೆ ಇಷ್ಟೊಂದು ಹಾರ್ಡ್ ವರ್ಕ್ ಕೊಡ್ತೀರಾ? ನಾನಿಲ್ವಾ ಎತ್ತಕೊಂಡು ಹೋಗ್ತೀನಿ ಬ್ಯಾಗ್ ನ. ಅಲ್ಲೇನು ಕಿಸಿತಾ ಇದ್ದೀರಾ? ಬಂದ್ರೆ ಲೇಟ್ ಆಯ್ತು. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಾರ್ಷಿಕ ಶಿಬಿರಕ್ಕೆ ಹೋಗ್ತಾ ಇದೀವಿ. ಬೇಗ ಬೇಗ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿರಿ. ಯಾರು ಬರ್ಲಿಲ್ವಾ? ಅಯ್ಯೋ ಪ್ಯಾಂಗ್ ನನ್ನ ಮಕ್ಕಳ, ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ಇದು ನಮ್ಮ ಕ್ಯಾಂಪಿನ ಮೊದಲ ಪಾಠ. ನಿಮಗೆಲ್ಲ ಇಂಥ ದಿನ ಸುಮಾರು ಇರುತ್ತೆ. ನಡ್ರಿ ಬಸ್ ಬಸ್ರಿ. ನಿನ್ನೆ ತುಂಬ ಬೇಜಾರಲ್ಲಿದ್ಲು. ಐ ಥಿಂಕ್ ಅವಳು ಬರಲ್ಲ ಅನ್ಸುತ್ತೆ. ಬಂದ್ರು. ಹಾ, ಎಂತ ಸರ್, ನಾನು ಬೇಡವಾ? ನನ್ನ ಬಿಟ್ಟು ಹೋಗುದಾ? ಬನ್ನಿ ಬನ್ನಿ, ಕಡಿಮೆ ಇದ್ರಿ ಬನ್ನಿ. ಎಲ್ಲ ಬಂದಿದ್ದೀರಲ್ವಾ? ನೀನು ಯಾಕೆ ಬರಲಿಲ್ಲ ಹೇಳು? ಓಕೆ ರೈಟ್ ಹೇಳ. ಕಂಡಕ್ಟ್ರೆ ಹುಡುಗರು ಕಂಡುಬಿಟ್ರೆ ಜನ ಸೂಚನೆ ನಿಂತ್ಬಿಡ್ತಾನೆ. ಸರ್ ಬಸ್ ನಿಲ್ಸಿ ಸರ್, ಅರ್ಜೆಂಟ್ ಸರ್. ಎಷ್ಟು ಸಲನಾ? ಹೋಗಾಗಲ್ಲ, ಸುಮ್ಮನೆ ಕುತ್ಕ. ಮಂಗ್ ಪಡೆದೆ ಇರೋದೊಂದು ಬಸ್ ಇಲ್ಲೇ ಮಾಡ್ಕೊಂಡ್ರೆ ಬಸ್ ಎಲ್ಲ ಬಸ್ನೇ ಬರ್ತದೆ. ರೀ ಡ್ರೈವರ್ ನಿಲ್ಸ್ರಿ ಗಾಡಿನ. ಹೋಗ ಸರ್. ಎಲ್ಲ ಮುಗಿದಿರ್ತಾನೆ ಅಂದ್ಮೇಲೆ ನಿಂತೇನೆ. ಕನ್ನಡಕ ತಂದ್ಬಿಡ್ರೆ. ಕನ್ನಡಕ ಕೊಡ್ರ, ನನ್ ಕನ್ನಡಕ. ನನ್ ಕನ್ನಡಕ ಕೊಡ್ರ, ನನ್ ಕನ್ನಡಕ. ಹಲೋ, ಅಂಗಡಿಲಿ ಯಾರಿದ್ದೀರಾ? ನಾನು ವೈರಲ್ ಸ್ಟಾರ್ ವಾಸು ಮಲ್ಪೆ. ನಾನು ಈ ಊರಲ್ಲಿ ಭಯಂಕರ ಮಾಡಿ. ಹೇ, ಹೆಂಗ್ ಬಂದೆ ಇಲ್ಲಿಗೆ? ಸರ್ಪ್ರೈಸ್. ಬನ್ನಿ ಫ್ರೆಂಡ್ಸ್, ಬನ್ನಿ. ಇಲ್ಲಿ ಓಲ್ಡ್ ಮ್ಯಾನ್ ಇದ್ದಾರೆ, ತುಂಬಾ ಸ್ಮಾರ್ಟ್ ಆಗಿ ರೆಡಿ ಆಗಿದ್ದಾರೆ. ಜೋಳ ತಿನ್ನೋಣ ಬನ್ನಿ. ವಾಸಣ, ಒಂದು ಜೋಳ ಕೊಡಿ. ನನಗೊಂದು ಜೋಳ. ಕನ್ನಡಕ ಕೊಡ್ರ, ಕನ್ನಡಕ ಕೊಡ್ರಲೇ. ಸಿಗಾಕಂಡ. ನೀನ್ ಯಾವಾಗ ಬಂದೆ? ಇಲ್ಲಿ ಏನ್ ನಡೀತಿದೆ? ಸರ್, ಹೆಣ್ಮಗಳು ಸರ್. ಹೌದಾ? ಪಾಪ ಡ್ರಾಪ್ ಕೇಳ್ತಾಳೆ. ಡ್ರಾಪ್ ಕೊಡೋಣ ಸರ್? ಆಯ್ತು ಕೊಡೋಣ. ಜಲ್ಬುರ್ಕ ಡ್ರೈವರ್ ಗಾಡಿ ನಿಲ್ಸಿ. ಪಾಪ ಹುಡುಗಿಗೆ ಕಾಲ್ ಸರಿ ಇಲ್ಲ. ಯಾರಾದ್ರೂ ಸ್ವಲ್ಪ ಹತ್ತದಕ್ಕೆ ಹೆಲ್ಪ್ ಮಾಡಿ. ನಾನು ಹತ್ತಿಸ್ತೇನೆ. ಬನ್ನಿ ಬನ್ನಿ. ಆರಾಮಾಗಿ ಕೂತ್ಕೊಳ್ಳಿ. ನಡಿಯಪ್ಪ. ಅಂದಾಗೆ ನಿಮ್ಮ ಕಾಲ್ ಮೊದಲಿಂದನೇ ಹೀಗೆ ಇತ್ತಾ ಅಥವಾ? ಇಲ್ಲ ಸರ್, ಹುಟ್ಟಾಗೆಲ್ಲನೂ ಚೆನ್ನಾಗಿತ್ತು. ನಾನೊಬ್ಳು ಡ್ಯಾನ್ಸರ್ ಆಗಿದ್ದೆ. ಯಾವಾಗಲೂ ಡ್ಯಾನ್ಸ್ ಮಾಡೋಕ್ಕೆ ಹಾತೊರಿತಿದ್ದೆ ನಾನು.
ಘಟನೆ ನಂತರ ಮತ್ಯಾವತ್ತೂ ನನ್ನ ಕಾಲಿಗೆ ಗೆಜ್ಜೆನೇ ಕಟ್ಟಲಿಲ್ಲ. ಐ ಥಿಂಕ್ ನಾನು ಮತ್ತೆ ಡ್ಯಾನ್ಸರ್ ಆಗೋದು ಕನಸಿನ ಮಾತು. ನಾನು ಇಳಿಬೇಕು. ಸ್ಟಾಪ್ ಮಾಡಿ. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ, ನೀವು ಮತ್ತೆ ಡ್ಯಾನ್ಸರ್ ಆಗಬೇಕು. ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಯು ಶುಡ್ ಬರ್ನ್ ಲೈಕ್ ಎ ಸನ್. ಪಯಣ ಈ ಪಯಣ ನಮ್ದೇ ಜೀವನ, ಎಂಜಾಯ್ ಮಾಡೋಣ. ಕಾಲೇಜು ಕ್ಯಾಂಪೇ ಒಂದು ತಾಣ, ಸ್ನೇಹನ ಹಂಚುವ ನಿಲ್ದಾಣ. 3 ದಿನ ಬಾಳುವಂತ ಲೈಫ್ನ ಸಿಹಿಯಾದ ನೆನಪನ್ನೇ ತುಂಬೋಣ. ಎಮ್ಮೆ ಬಿತ್ಕೊಂಡಾಗ ಬಿತ್ಕೊಂಡಿದ್ದಾರೆ, ಇವತ್ತು ನಮ್ ಕರಾಮತ್ತ ತೋರ್ಸೇ ಬಿಡ್ಬೇಕು. ತರಲೆ ಒಂಥರ ರಗಳೆ, ಸಿಕ್ಕೋರ್ಗೆಲ್ಲ ಟಾರ್ಚರು, ಕೋಪ ತಾಪ ಒಂದೇ ನಿಮಿಷ. ಬನ್ನಿ ಸರ್. ಚಡ್ಡಿ ಕಾಣಿಸ್ತಿಲ್ಲ ಸರ್. ಅಲ್ಲಿ ಯಾವ್ದಾದ್ರು ಒಂದು ಮೂಸ್ ನೋಡು, ಹಿಂದೆ ಅಂತ ಗೊತ್ತಾರ ತಗೊಂಡು ಹೋಗ್ತಾರೋ. ಕುಂತರು ಸೆಲ್ಫಿ, ನಿಂತರು ಸೆಲ್ಫಿ, ಸಮಯ ಸಂದರ್ಭ ನೋಡಲ್ಲ. ದಿನ ಬೆಳಗಾದ್ರೂ ಅವ್ರದೇ ಫೇಸ್ ಕಟ್ ನೋಡ್ಕೊಂಡು ಓಡಾಡಲ್ಲ. ಗೆಳೆಯ ಬಾರೋ ಗೆಳೆಯ, ಸಮಯ ನಮ್ದೇ ಸಮಯ. ಕಾಲೇಜ್ ಕ್ಯಾಂಪು, ಕಾಲೇಜ್ ಕ್ಯಾಂಪು, ಕಾಲೇಜ್ ಕ್ಯಾಂಪು, ಕಾಲೇಜ್ ಕ್ಯಾಂಪು. ಮೋಜು ಮಸ್ತಿ, ಆಟ ಊಟ, ಸಾಂಗು ಡ್ಯಾನ್ಸು ನಿಲ್ಲಲ್ಲ. ಅಡುಗೆ ಮಾಡಿ ಊಟ ಬಡಿಸಿ ಕೈ ತುತ್ತು ಮಿಸ್ ಆಗಲ್ಲ. ಲವುಡೋವು ಹೊಟ್ಟೆ ಕಿಚ್ಚು ಬಾಂಧವ್ಯಾನ ಮುರಿಯಲ್ಲ. ಎಲ್ಲ ಸೇರಿ ಒಂದಾಗಿದ್ರೆ ಎಂದು ಸೋಲೋ ಮಾತಿಲ್ಲ. ಕನಸನ್ನೇ ಹಿಡಿದು ಮುಂದೆ ನಿಂತೋರು, ಸಾಧನೆಯ ಪದಕನ ಗೆಲ್ಲೋರು. ತಪ್ಪನ್ನು ತಿದ್ದಿ ಬುದ್ಧಿ ಹೇಳೋರು, ದಾರಿ ತೋರೋ ಗುರುಗಳು. ಓ ಗುರುಜಿ ಬುಕ್ ಓದ್ತಿದ್ದಾರೆ. ಏನ್ ಬುಕ್ ಓದ್ತಿದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗುರುಜಿ ಏನ್ ಗುರುಜಿ ಅದು? ಪಾರ್ಟಿ ಮಾಡೋಣ. ಕಾಣಿಸ್ತಿಲ್ಲ ಕಣೋ. ಇಲ್ಲ ಸರಿ ಹುಡುಕು. ಟಾರ್ಚ್ ಇಟ್ಕೊಂಡು ಬಾರೋ, ಒಳಗಿದೆ. ಕಲ್ಚರಲ್ ಪ್ರೋಗ್ರಾಮ್ಗೆ ಈ ಗೆಟಪ್. ನಾವು ಕುಡಿಯಕ್ಕಿಟ್ಟಿರೋ ಎಣ್ಣೆ ಕಾಣಿಸ್ತಿಲ್ಲ ಕಣ. ಏಯ್, ಏನೋ ಹೇಳ್ತಿದ್ದೀರಾ? ಯಾಕೋ ಅಲ್ಲೇನೋ ನಡೀತಾ ಇದೆ ಅನ್ಸ್ತಿದೆ. ಬಂದ್ರ ನೋಡೋಣ. ವೆಲ್ಡಿಂಗ್ ಮಾಡಿಟ್ಟಿದ್ದು ಎಗರ್ಸಿ ಆಮರ್ಸ್ಬಿಟ್ಟೆ. ಬಾರೋ ಗೆಳೆಯ, ಸಮಯ ನಮ್ದೇ ಸಮಯ. ಧೀರಜ್ ಮತ್ತು ಬಳಗದವರಿಂದ ಕಾಲೇಜ್ ಕ್ಯಾಂಪು,
ಮಾಡ್ತಿದ್ಯಾ ಇಲ್ಲಿ? ಬಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ದಿನ ನಮ್ಮ ಕ್ಯಾಂಪಲ್ಲಿ ದಿನಕ್ಕೊಂದು ಲೆಸನ್ ಕಲಿತಾ ಬಂದಿದ್ದೀರಾ. ಇವತ್ತೊಂದು ಹೊಸ ಲೆಸನ್ ನಿಮಗೆ. ನೋಡಿ, ಮಣ್ಣಿಂದ ಅನ್ನ, ಮಣ್ಣಿಂದ ಚಿನ್ನ ಅನ್ನೋ ಹಾಗೆ ಮಣ್ಣಿನಿಂದ ಆರೋಗ್ಯ ಕೂಡ ಇದೆ. ಹಾಗಾಗಿ ಇವತ್ತು ಎಲ್ಲರೂ ಮಣ್ಣಿನಲ್ಲಿ ಆಟ ಆಡ್ಬೇಕು. ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಇವಾಗ ಎಲ್ಲರೂ ಕೆಸರು ಗದ್ದೆಯಲ್ಲಿ ಓಡ್ತಾ ಇದ್ದಾರೆ. ನೋಡೋಣ ಯಾರು ಬೀಳ್ತಾರೆ ಅಂತ. ಎಲ್ಲರೂ ತುಂಬಾ ಜೋಶಲ್ಲಿ ಓಡ್ತಾ ಇದ್ದಾರೆ. ಈಗ ಆಟ ಮುಂದುವರೆದ್ರೆ. ಓಕೆ, ಈಗ ಕೆಸರು ಗದ್ದೆಯಲ್ಲಿ 100 ಮೀಟರ್ ಓಟ ಓಡ್ತಾ ಇದ್ದಾರೆ. ಯಾರು ಬರ್ಕೊತಾರೆ ನೋಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ. ಇವತ್ತು ನಾವು ಗದ್ದೆಗೆ ಬಂದಿದ್ದೇವೆ. ಮಣ್ಣಲ್ಲಿ ಆಟ ಆಡೋಣ, ಎಂಜಾಯ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ. ನೋಡೋಣ, ಈಗ ಅಗ್ಗಟ್ಟ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಆರಂಭ ಆಯ್ತು. ಬಹಳ ಕ್ಯೂರಿಯಾಸಿಟಿಯಿಂದ ಆಟ ಆಡ್ತಾ ಇದ್ದಾರೆ. ವಾರ್ಡನ್ ಕೂಡ ಒಂದು ಟೀಮ್ ಅಲ್ಲಿ ಇದ್ದಾರಲ್ರಿ, ಬಹಳ ಖುಷಿ ಆಗ್ತದೆ. ಒಂದು ರಿಕ್ವೆಸ್ಟ್, ಜನಗಳೆಲ್ಲ ಶಾಕ್ ಆಗ್ಲಿ ಅಂತ ನಾವು ಜಗಳ ಆಡೋ ತರ ನಾಟಕ ಮಾಡ್ತೀವಿ. ನೀವು ಬಿಡ್ಸೋಕ್ ಬರ್ಬಾರ್ದು. ಎಲ್ಲಿ ಸರ್? ಅಲ್ಲಿ ಜಗಳ ಆಡ್ತಿ, ಎಲ್ಲಿ ತೋರ್ಸು. ಅಲ್ಲಿ ಅಲ್ಲಿ ಆಯ್ತು. ಚತ್ತಿ ಬಿಸಾಕಿ ನಿಮ್ಗೆ ಅಪರೂಪಕ್ಕೆ ಸಿಕ್ಕರೆ ಅವಕಾಶ ಇದು. ಹೆಂಗ್ ಹೊಡೆದಾಡ್ಬೇಕಂದ್ರೆ ಒಬ್ಬನ ಕಾಲ ಒಬ್ಬನ ಹೊಡೆದಾಡ್ಬೇಕು, ಒಬ್ಬನ ತಲೆ ಒಬ್ಬನ ಹೊಡೆದಾಡ್ಬೇಕು. ಅವಕಾಶ ಚೆನ್ನಾಗಿ ಹೊಡೆದಾಡಿ. ನೀವು ಸುಮ್ಮನೆ ಮೇಡಮ್ ನೋಡಿ, ಹೊಡೆದಾಡ್ರಿ, ಕಿತ್ತಾಡಿ, ಅವರೆಲ್ಲ ಜಗಳ ಆಡ್ಕೊಳ್ತಿದ್ದಾರೆ ಸರ್. ಅಯ್ಯೋ ಚಿಕ್ಕಳ್ಳಿ, ನಾನೇ ಹೊಡೆದಾಡಕ್ಕೆ ಕೇಳಿರೋದು. ಹೋಗು, ನೀನು ಹೋಗಿ ಒಣಕ ಹೋಗ್ಬೋದು. 4 ಜನ ಹೊಡೆದಾಕ್ಬಿಡು, ಹೋಗ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಸರ್? ಅವರೆಲ್ಲ ನಿಜವಾಗ್ಲೂ ಜಗಳ ಆಡ್ಕೊಳ್ತಿದ್ದಾರೆ. ಹೌದು ಸರ್. ತಾಬಿಡಿ ಸರ್, ಬನ್ನಿ. ಇಲ್ಲೆಲ್ಲ ತಮಾಷೆಗೆ ಮಾಡ್ರಿ ಅಂದ್ರೆ ನಿಜವಾಗ್ಲೂ ಜಗಳ ಮಾಡ್ತೀರಾ? ಏನ್ರು ನಿಮ್ ತರಗಳೇ? ನಮ್ದೇ ಕಾಲೇಜಲ್ಲಿರೋ ಹುಡುಗಿ ಫೇಸ್ ನ ಯಾವ್ದೋ ನೇಕೆಡ್ ಬಾಡಿಗೆ ಎಡಿಟ್ ಮಾಡಿದ್ದಾನೆ ಸರ್. ಅದಕ್ಕೆ ನಾವು ಹೊಡೆದ್ವಿ. ಏನ್ರು ಇದೆಲ್ಲ? ಇದೇನ ನೀವೆಲ್ಲ ಕಲ್ತ್ಕೊಂಡ್ಬಂದಿರೋ ಸಂಸ್ಕಾರ? ಎಂತ ವಿಪರ್ಯಾಸ ನೋಡಿ. ಶತಮಾನಗಳಿಂದ ನಮ್ಮ ಹಿರಿಯರು ಕೊಟ್ಟ ಸಂಸ್ಕಾರ ನಮ್ಮ ಬದುಕನ್ನ ಬದಲಾಯಿಸಲಿಲ್ಲ. ಇತ್ತೀಚೆಗೆ ಬಂದ ಮೊಬೈಲು ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಒಂದು ಸಣ್ಣ ಖುಷಿಗೋಸ್ಕರ ಇಷ್ಟು ಸಣ್ಣ ಮಟ್ಟಕ್ಕೆ ಇಳಿದು ಇನ್ನೊಬ್ರು ಬದುಕಿನ ಮಾನ ಮರ್ಯಾದೆಯನ್ನು ಅರಾಜಕ ಮಟ್ಟಕ್ಕೆ ಇಳಿತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆಲ್ಲ? ಈ ಕ್ಯಾಂಪಲ್ಲಿ ಈ ಊರಿನ ಜನ, ಇಲ್ಲಿ ಮಕ್ಕಳು ನಿಮ್ಮ ಮೇಲಿಟ್ಟಿದ್ದ ಮರ್ಯಾದೆಯನ್ನ, ಗೌರವನ್ನ ಒಂದು ಕ್ಷಣದಲ್ಲಿ ಮಣ್ಪಾಲ್ ಮಾಡ್ಬಿಟ್ಟು. ಇಷ್ಟು ದಿನ ನಾವು ಮಾಡಿದ ಒಳ್ಳೆ ಕೆಲಸ, ಸ್ಕೂಲಲ್ಲಿ ತಂದ ಬದಲಾವಣೆ ಎಲ್ಲ ಹಾಳಾಗೋಯ್ತು. ಕ್ಯಾಂಪಲ್ಲಿ ಬದುಕಿನ ಪ್ರೀತಿ ಕಲಿಬೇಕು ಕಂಡ್ರು. ಅದು ಈ ಕ್ಯಾಂಪಿನ ಉದ್ದೇಶ.
ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮ್ ಇನ್. ಸರ್ ಬರ್ಲಿಕ್ಕೆ ಹೇಳಿದ್ರಂತೆ. ದೀಪಕ್, ಯುವರ್ ಅಪ್ಲಿಕೇಶನ್ ಫಾರ್ ದ ಜಾಬ್ ಈಸ್ ರಿಜೆಕ್ಟೆಡ್. ಯಾಕೆ ಸರ್, ಏನಾಯಿತು? ನೀವು ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ ಇನ್ವ್ಯಾಲಿಡ್ ಆಗಿದೆ. ಸರ್ ಏನು ಹೇಳ್ತಿದ್ದೀರಾ? ಹೌದು, ನಿಮ್ಮ ಮಾರ್ಕ್ಸ್ ಕಾರ್ಡ್ ವೆರಿಫೈ ಮಾಡಿದಾಗ ನೀವು ಕಲ್ತಿರುವಂಥ ಕಾಲೇಜ್ ಯಾವುದೇ ಯೂನಿವರ್ಸಿಟಿ ಅಂಡರಲ್ಲಿ ರಿಜಿಸ್ಟರೇ ಆಗಿಲ್ಲ, ಎಲ್ಲೂ ಅದರ ಹೆಸರೇ ಇಲ್ಲ. ಇದನ್ನು ನೋಡ್ತಾ ಇದ್ದರೆ ಐ ಥಿಂಕ್ ನಿಮ್ಮ ಕನಸು ಕಾಲೇಜ್ ಫೇಕ್, ಅಂದರೆ ಇನ್ವ್ಯಾಲಿಡ್ ಸರ್ಟಿಫಿಕೇಟ್ ಕೊಡ್ತಾ ಇದೆ. ಐ ಆಮ್ ಸಾರಿ, ಐ ಕಾಂಟ್ ಡೂ ಎನಿಥಿಂಗ್. ಯು ಕ್ಯಾನ್ ಲೀವ್ ನೌ. ಹಲೋ, ಹೇಳು ಮಗ. ಹೇ ಮಗ, ಸೀರಿಯಸ್ ಇಶ್ಯೂ, ಲಿಸನ್ ಕೇರ್ಫುಲಿ. ಏನಾಯ್ತು? ನಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಸರ್ಟಿಫಿಕೇಟ್ ಇನ್ವ್ಯಾಲಿಡ್, ಅಂದರೆ ಫೇಕ್ ಅಂತ ಕಣ. ಹೌದಾ? ಹಲೋ. ಹಾಂ, ಹೌದಾ ಸರ್? ನಮ್ಮ ಕಾಲೇಜಲ್ಲಿ ಕೊಡ್ತಿರೋ ಸರ್ಟಿಫಿಕೇಟ್ ಫೇಕ್ ಅಂತ. ಏನು ಇನ್ವ್ಯಾಲಿಡಾ? ಏನು ಬೇಕಾ? ಕನಸು ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸರ್ಟಿಫಿಕೇಟ್ ಹಗರಣ. ವಿದ್ಯಾರ್ಥಿಗಳಿಗೆ ನಕಲಿ ಅಂಕಪಟ್ಟಿ ನೀಡಿ ಪಂಗಡ. ಅದೆಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣ ಪಡೆದು ಒಳ್ಳೆಯ ಉದ್ಯೋಗವನ್ನ ಪಡೆಯಬೇಕೆಂಬ ಕನಸು ಕಂಡಿದ್ದರು. ಕನಸು ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ಮಂಡಳಿ ಸರಿಯಾಗಿ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲಿನ ವಿದ್ಯಾರ್ಥಿಗಳು ಸಾಧನೆ ಕಳೆದುಕೊಂಡಿದ್ದಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ. ತಮಾಷೆ ವಿಷಯ ಅಲ್ಲ ಕಣ್ರೋ. ಹೀಗೆ ಆದ್ರೆ ನಮ್ಮ ಭವಿಷ್ಯದ ಗತಿ, ನಮ್ಮ ಪೇರೆಂಟ್ಸ್ ಕನಸು ಎಲ್ಲ ನುಚ್ಚು ನೂರಾಗುತ್ತೆ ಕಣ್ರೋ. ಏ, ಇನ್ನೂ ಚರ್ಚೆ ಮುಗ್ದಿಲ್ವೇನ್ರೋ? ನೀವು ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಅದಕ್ಕೆ ಒಂದು 90 ಹೊಡೆದ್ರೆ ವೆರೈಟಿ ಪ್ಲಾನ್ ಬರ್ತವೆ. ನನ್ನ ಹತ್ರ 300 ರೂಪಾಯಿ ಇದಾವೆ. ಯಾರಾದ್ರೂ ಧನ ಸಹಾಯ ಮಾಡಿದ್ರೆ ಹಿಂಗ್ ಬಂದ್ಬಿಡ್ತೀನಿ. ಕೊಟ್ರ ಬೇಗ. ಲೂಸ್ ತರ ಆಡ್ಬೇಡ, ಎಲ್ಲ ವಿಷಯದಲ್ಲೂ ತಮಾಷೆ ಬೇಡ. ಇದೆಲ್ಲ ನಿನಗೆ ಗೊತ್ತಾಗಲ್ಲ ಕಣ. ಅದು ನಾವೇನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ನಿಂದೇನೋ ಇಲ್ಲಿ ಹೋಗೋ. ಛೇ, ಯಾಕೋ ನಮ್ ಕನ್ಸುಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ ಅನ್ಸ್ತಿದೆ ಕಣ್ರು. ಹೌದು ಸೂರ್ಯ, ಇವತ್ತು ನಮ್ಮ ಸೀನಿಯರ್ ದೀಪಕ್ ಜಾಬ್ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗೆ ನಮಗೂ ಆಗೋ ಮುಂಚೆ ನಾವೇನಾದ್ರೂ ಮಾಡಲೇಬೇಕು. ಏಯ್, ಎಂತ ಮಾಡೋದು ನೀವು ಇಲ್ಲಿ? ಹಾ, ಎಂತ ಅವಸ್ಥೆ ಅಂತ ನಿಮ್ದು? ಎಲ್ಲ ಬಂದಿಲ್ಲಿ ಕೂತಿದ್ದೀರಲ್ಲ. ಏಯ್, ಬಾಯ್ಸ್ ಅಷ್ಟರಲ್ಲಿ ಹುಡುಗಿರು, ನೀವೆಂತ ಮಾಡುದಾ? ಚೇರ್ಮನ್ಗೆ ಗೊತ್ತಾದ್ರೆ ಎಂತ ಆಗ್ತದೆ ಗೊತ್ತುಂಟಾ ನಿಮ್ಗೆ? ನಿನ್ನಂತ ಎಲ್ಲ ಬಂದ್ರು. ಅಲ್ಲಿ ರಾಕಿ. ಏನಾಯ್ತು? ಅಲ್ಲಿ ರಾಕಿ, ಬೇಗ ಬಂದ್ರು. ಭಯಕೋದೆ ನೀನ್ ಬೈದಕ್ಕೇನಾದ್ರು? ಹೇ, ಇಂಪಾಸಿಬಲ್. ಅವನಂತ ಹುಡುಗನೇ ಅಲ್ಲ. ಸೂರ್ಯ, ಸಮಾಧಾನ ಮಾಡ್ಕೋ.
ಅರ್ಥನೇ ಆಗ್ತಿಲ್ಲ ಕಿರಣ್ ನಂಗೆ. ಇಲ್ಲೇನೋ ನಡೀತಾ ಇದೆ. ಅವತ್ತು ಹಾಸ್ಟೆಲ್ನಲ್ಲಿ ನಡೆದಿರೋ ಘಟನೆಗೆ ಕಾಲೇಜ್ನವ್ರು ರಿಯಾಕ್ಟ್ ಮಾಡಿರೋ ರೀತಿ, ಕಾಲೇಜ್ನವ್ರು ಕೊಡ್ತಾ ಇರೋ ಫೇಕ್ ಸರ್ಟಿಫಿಕೇಟು, ಇವತ್ತು ರಾಕಿ ಸತ್ತಿರೋದು ಎಲ್ಲ ದೊಡ್ಡ ಪ್ರಶ್ನೆ ಆಗೇ ಕಾಡ್ತಿದೆ. ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ನಮ್ ಕಲ್ಪನೆಗೂ ಮೀರಿದ್ದು ಏನೋ ನಮ್ ಹಿಂದೆ ನಡೀತಾ ಇದೆ ಅಂತ. ಹೌದು, ನಡೀತಾ ಇದೆ. ಏನು? ಎಸ್, ಯುವರ್ ಪ್ರಿಡಿಕ್ಷನ್ ಇಸ್ ರೈಟ್. ನಿಂಗೆ ಹೇಗೆ ಗೊತ್ತು? ಅದು ಬಾ ಹೇಳ್ತೀನಿ. ಅವತ್ತು ನಿಮ್ಮ ಹಾಸ್ಟೆಲ್ಗೆ ಬಂದಿದ್ನಲ್ಲ, ನಾನು ವಾಪಸ್ ಹೋಗುವಾಗ ಒಂದು ರೂಮ್ನಲ್ಲಿ ಆಗ ಬಿದ್ದಿದ್ದ ನನ್ನ ಗುರೂಜಿ ಕರ್ಕೊಂಡೋಗ್ಬಿಟ್ಟ. ನೋಡು, ಅವತ್ತಿನಿಂದ ಪ್ರಜ್ವಲ್ ಕಾಣ್ತಿರ್ಲಿಲ್ಲ. ನಮ್ಗೆ ಯಾರಿಗೂ ಹೇಳ್ದೆ ಎಲ್ಲೋ ಹೋಗಿದ್ದಾನೆ ಅನ್ಕೊಂಡಿದ್ವಿ. ಆದರೆ ಅವತ್ತೇ ಅವನು ಕೊಲೆ ಆಗಿದೆ. ಹೌದಾ? ಅವತ್ತೇ ಯಾಕಿದ್ನೆಲ್ಲ ಹೇಳಿಲ್ಲ? ಅವತ್ತು ನಾನು ಏನೋ ಹೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಸೂರ್ಯ. ಆದ್ರೆ ಪ್ರಿನ್ಸಿಪಲಿಗೆ ಎಲ್ಲ ವಿಷಯ ಹೇಳೋಕೆ ಟ್ರೈ ಮಾಡಿದೆ, ಆದರೆ ಅವ್ರು ಅವಕಾಶನೇ ಕೊಡಲಿಲ್ಲ. ಹೇಳಿದ್ರು ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲ್ಗೆ ಯಾಕೆ ಹೋಗಿಲ್ಲ ಅನ್ನೋದೇ ಇಶ್ಯೂ ಆಗಿ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ನಾನು ನೋಡಿರೋ ಪ್ರಕಾರ ಅವತ್ತು ಪ್ರಜ್ವಲ್ ಸತ್ತಿರೋ ರೀತಿಗೂ ಇವತ್ತು ರಾಕಿ ಸತ್ತಿರೋ ರೀತಿಗೂ ತುಂಬ ಸಿಮಿಲ್ಯಾರಿಟೀಸ್ ಇದೆ. ಐ ಥಿಂಕ್ ಇಟ್ಸ್ ಅ ಮರ್ಡರ್. ನಂಗೇನು ಅರ್ಥ ಆಗ್ತಿಲ್ಲ ಕಿರಣ್. ನನ್ನ ಪ್ರಕಾರ ಇಲ್ಲಿ ಕೇವಲ 2-3 ಜನ ಸತ್ತಿಲ್ಲ, ಇದ್ರ ಹಿಂದೆ ದೊಡ್ಡ ಜಾಲನೆ ಇದೆ ಅನಿಸ್ತಿದೆ. ಸೂರ್ಯ, ನಂಗೊಬ್ರ ಮೇಲೆ ಡೌಟ್ ಇದೆ. ಯಾರದು? ಕಿರಣ್? 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 ಕಿರಣ್?